ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಒಂದು ಬಿಗ್ ಅಪ್ಡೇಟ್ ಏನಪ್ಪ ಅಂತ ನೋಡೋದಾದ್ರೆ, ನೀವೆಲ್ಲರೂ ಕೂಡ ನಮ್ಮ ಗಿಲ್ಲಿಯವರ ಒಂದು ಫಸ್ಟ್ ಸಿನಿಮಾದ ಒಂದು ಅನೌನ್ಸ್ಮೆಂಟನ್ನು ಕೇಳಿ ಎಲ್ಲರೂ ಖುಷಿಯಾಗಿದ್ದೀರಾ. ನಾನು ಕೂಡ ಖುಷಿಯಾಗಿದ್ದೀನಿ. ಇಡೀ ಕರ್ನಾಟಕ ಜನತೆಯ ಖುಷಿಯಾಗಿದೆ ಅಂತಲೇ ಹೇಳ್ಬೋದು. ಇವತ್ತು ಯೂಟ್ಯೂಬು, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್, ಫೇಸ್ಬುಕ್ ಎಲ್ಲ ಕಡೆ ಕೂಡ ನಮ್ಮ ಗಿಲ್ಲಿ ಟ್ರೆಂಡಲ್ಲಿದ್ದಾನೆ ಅಂತಲೇ ಹೇಳ್ಬೋದು. ಎಲ್ಲರೂ ಆಯ್ತಾ, ನಿಜವಾಗ್ಲೂ ಗಿಲ್ಲಿ ನಟನ್ಗೆ ಇಂಥ ಒಂದು ಬಿಗ್ ಆಪರ್ಚುನಿಟಿ ಸಿಕ್ಕಿದೆಯಾ ಅಂತ ಎಲ್ಲರೂ ಕೂಡ ಖುಷಿ ಪಡ್ತಾ ಇದ್ದಾರೆ. ಅದರೊಟ್ಟಿಗೆ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರೆ. ಗಿಲ್ಲಿಗೆ KVN ಪ್ರೊಡಕ್ಷನ್ ಸಿನಿಮಾ ಮಾಡ್ತಿದ್ಯಾ ಅಂತೇಳಿ ಹೊಟ್ಟೆ ಒಳಗಡೆ ಆಯ್ತಾ ಎಂತ ಹೇಳ್ತಾರಲ್ವ, ಬರ್ನಾಗವರು ಆಗ್ತಾ ಇದ್ದಾರೆ. ಯಾಕೆಂತಂದರೆ ಒಂದು KVN ಸಂಸ್ಥೆ ಅಂತ ಒಂದು ಪ್ರೊಡಕ್ಷನ್ ಕಂಪ್ನಿ ನಮ್ಮ ಗಿಲ್ಲಿಗೆ ಫಸ್ಟ್ ಮೂವಿನ ಮಾಡ್ತಾ ಇದೆ ಅಂದರೆ ಅದು ಸಾಧಾರಣ ವಿಷಯ ಅಲ್ಲ. ಅಂಥದ್ರಲ್ಲಿ ನಿಜವಾಗ್ಲೂ ಕೂಡ ಗಿಲ್ಲಿ ಇಷ್ಟು ದಿನ ಸೈಲೆಂಟ್ ಆಗಿದ್ದು ಒಂದೇ ಸರಿಗೇನೆ ಒಂಥರ ಈ ಬಾಂಬನ್ನ ಆಗ್ತಂಗಾಯ್ತು. ನಿಜವಾಗ್ಲೂ ಒಂಥರ ಯಾರಿಗೂ ಕೂಡ KVN ಜೊತೆ ಗಿಲ್ಲಿ ಮೂವಿ ಮಾಡ್ತಾನೆ ಅಂದರೆ ಯಾರಿಗೂ ನಂಬಕ್ಕೂ ಅಸಾಧ್ಯವಾಗಿತ್ತು. ಬಟ್ ಗಿಲ್ಲಿ ನಿಜವಾಗ್ಲೂ ಮಂಡ್ಯ ಇದನ್ನು ಕದರ್ರೇನು ಅನ್ನೋದು ತೋರಿಸಿದ್ದಾರೆ. ಯಾಕೆಂದರೆ ಈ ನಮ್ಮ ಮಂಡ್ಯದಿಂದ ಬಂದಂತಹ ಯಾವುದೇ ನಟರುಗಳನ್ನ ತಗೊಳ್ಳಿ, ಯಾವುದೇ ನಿರ್ದೇಶಕರನ್ನ ತಗೊಳ್ಳಿ, ಯಾರನ್ನೇ ತಗೊಳ್ಳಿ, ಸಕ್ಸಸ್ ಆಗಿದ್ದಾರೆ. 99% ಎಲ್ಲರೂ ಕೂಡ ಸಕ್ಸಸ್ ಆಗಿದ್ದಾರೆ. ಹಾಗಾಗಿ ಗಿಲ್ಲಿಯವರು KVN ಜೊತೆ ಮೂವಿ ಮಾಡ್ತಿರೋದು ನಮ್ಮೆಲ್ಲರಿಗೂ ಖುಷಿ ವಿಷಯ. ಅದರ ಒಟ್ಟಿಗೆ ಇದೇ ಜೂನ್ 21ನೇ ತಾರೀಕು ನಮ್ಮ ಗಿಲ್ಲಿಯವರ ಮೊದಲನೇ ಸಿನಿಮಾದ ಮುಹೂರ್ತ ಅದ್ದೂರಿಂದ ನಡೀತಾ ಇದೆ. ಯಾಕೆಂದರೆ ಗಿಲ್ಲಿಯವರ ಬರ್ತ್ಡೇ ಕೂಡ. ಓಕೆ, ಈಗ ಹೇಳ್ತಿರುವುದು ಏನಪ್ಪ ವಿಷಯ ಅಂತಂದರೆ, ಎಲ್ಲರೂ ಗಿಲ್ಲಿಗೆ ಹೀರೋಯಿನ್ನು ಯಾರು, ಗಿಲ್ಲಿಗೆ ಹೀರೋಯಿನ್ ಆಗ್ತಿರೋರು ಯಾರು? ತುಂಬ ಜನ ಗಿಲ್ಲಿ ಇವನ್ ಕಾಮಿಡಿಯನ್, ಇವನಿಗೆ ಯಾರು ಹೀರೋಯಿನ್ ಆಗ್ತಾರೆ ಅಂತೆಲ್ಲ ಅನ್ಕೋಬಹುದು. ಬಟ್ ಅವನ ರೇಂಜು, ಅವನ ತಾಕತ್ತು ಏನಿದೆ ಅನ್ನೋದು ನಿಜವಾಗ್ಲೂ ಈಗ ಗೊತ್ತಾಗ್ತಾ ಇದೆ. ಗಿಲ್ಲಿಗೆ ಅವನ ಮೊದಲನೇ ಸಿನಿಮಾಕ್ಕೇನೆ ಹೀರೋಯಿನ್ ಆಗ್ತಿರೋರು ಎಲ್ಲ ದೊಡ್ಡ ಸ್ಟಾರ್ಗಳ ಜೊತೆ ಆ್ಯಕ್ಟ್ ಮಾಡಿರುವಂಥ ಹೀರೋಯಿನ್ ಅಂತ ಹೇಳ್ತಾ ಇದ್ದಾರೆ. ಹೌದು, ನಮಗೆ ಕಾವ್ಯ ಅವರು ಗಿಲ್ಲಿಯವರಿಗೆ ಹೀರೋಯಿನ್ ಆಗಬೇಕು ಅಂತ ನಮ್ಗೆ ತುಂಬಾ ಆಸೆ ಇತ್ತು. ನಾನು ತುಂಬಾ ಕಾವ್ಯ ಅವರು ಗಿಲ್ಲಿಯವ್ರಿಗೆ ಹೀರೋಯಿನ್ ಆಗಲಿ ಅಂದ್ಕೊಂಡಿದ್ದೆ. ಯಾಕೆಂದರೆ ಕಾವ್ಯ ಗಿಲ್ಲಿಯವ್ರದ್ದು ಇಬ್ಬರದು ಒಂದು ಕ್ರೇಜ್ ಇದೆ, ಅವರಿಬ್ಬರ ಒಂದು ಬಾಂಡಿಂಗ್ ಕೂಡ ಚೆನ್ನಾಗಿದೆ. ಹಾಗಾಗಿ ಗಿಲ್ಲಿಗೆ ಒಂದು ಹೀರೋಯಿನ್ ಆದರೆ ಕಾವ್ಯ ಅವರು ಸಿನಿಮಾ ಸೂಪರ್ ಹಿಟ್ ಆಗುತ್ತೆ. ಗಿಲ್ಲಿ ಮತ್ತು ಕಾವ್ಯ ಕ್ರೇಜ್ ಇನ್ನೂ ಕೂಡ ಜಾಸ್ತಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ KVN ಸಂಸ್ಥೆ ಅಂದರೆ ಒಂದು 3 ವಿಷಯಗಳನ್ನು ನಾನು ನಿಮಗೆ ಹೇಳ್ಬಿಡ್ತೀನಿ. KVN ಸಂಸ್ಥೆ ಹೇಗೆ ಗೊತ್ತಾ, ಅವ್ರು ಮಾಡುವ ಸಿನಿಮಾಗಳಲ್ಲಿ ಒಂದೊಂದು ಹೀರೋಯಿನ್ ಅಲ್ಲ, 3-4 ಜನ ಹೀರೋಯಿನ್ ಹಾಕೊಂಡು ಮಾಡ್ತಾರೆ ಅವರು. ಯಾಕೆಂದರೆ ಅವರ ಬಜೆಟ್ ಅಂತ ಅಷ್ಟು ದೊಡ್ಡ ಬಜೆಟಲ್ಲಿ ಸಿನಿಮಾ ಮಾಡೋದವರು KVN ಕಂಪ್ನಿಯವರು, ಆಯಿತಾ. ಯಾಕೆಂದರೆ ಈ ಮೊನ್ನೆ ನಮ್ಮ ಯಶ್ ಮೂವಿ ಏನು ಆಯಿತಾ ರೆಡಿ ಆಗ್ತಾ ಇದೆ, ಅದರಲ್ಲಿ 3 ಜನ 4 ಜನ ಹೀರೋಯಿನ್ ಇದ್ದಾರೆ, ಆಯಿತಾ. ಮತ್ತು ಅವ್ರು ಆ ಕಡೆ ಹೀರೋಯಿನ್ಗಳೆಲ್ಲ ತುಂಬಾ ಆಯಿತಾ ಕಡಕ್ಕಾಗಿರೋ ಹೀರೋಯಿನ್ಗಳನ್ನೇ ಹಾಕ್ಕೊಳ್ತಾರೆ ಅವರು. ಯಾಕೆಂದರೆ ಅವರು ಬಜೆಟಿಗೆಲ್ಲ ಯೋಚನೆ ಮಾಡಲ್ಲ, ಅಯ್ಯೋ ಹೀರೋಯಿನಿಗೆ ಇಷ್ಟು ದುಡ್ಡು ಕೊಡಬೇಕಲ್ಲ, ಅದೆಲ್ಲ ಯೋಚನೆ ಮಾಡಲ್ಲ ಅವರು. ಒಳ್ಳೆ ಟಾಪಾಗಿರೋ ಹೀರೋಯಿನ್ನೇ ಹಾಕ್ಕೊಳ್ತಾರೆ. ಆದರೆ ಗಿಲ್ಲಿ ಜೊತೆ ಆಯಿತಾ ಹೀರೋಯಿನ್ ಆಗಿ ಮಾಡ್ತಿರೋ ಅಂಥವ್ರು ನಿಜವಾಗ್ಲೂ ಕೂಡ ನಮ್ಮ ಕನ್ನಡ ಅಷ್ಟೇ ಅಲ್ಲ, ಕನ್ನಡ, ತೆಲುಗು, ತಮಿಳು ಎಲ್ಲ ಕಡೆ ಅವರು ಹೀರೋಯಿನ್ ಆಗಿ ಸಕ್ಸಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಅಂತಹ ಒಂದು ಹೀರೋಯಿನ್ನು ನಮ್ಮ ಗಿಲ್ಲಿ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು 2-3 ಹೆಸರು ಕೇಳಿ ಬರ್ತಾ ಇದ್ದಾವೆ. ಬಟ್ ತುಂಬ ಕೇಳಿ ಬರ್ತಿರುವಂತಹ ಹೆಸರು ಗಿಲ್ಲಿಗೆ, ಅಂದರೆ ಗಿಲ್ಲಿಯವರ ಮೊದಲನೇ ಸಿನಿಮಾಗೆ ಆಯಿತಾ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡ್ತಿರುವಂಥವ್ರು ಶ್ರೀಲೀಲಾ ಅನ್ನೋದು ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ಯಾಕೆಂದರೆ ನಮ್ಮ KVN ಸಂಸ್ಥೆ ಮತ್ತು ಗಿಲ್ಲಿಯವರು ಬಿಟ್ಟಿರುವಂತಹ ಒಂದು ಏನು ವಿಡಿಯೋ ಇದೆ ಅದರಲ್ಲೂ ಕೂಡ ಗಿಲ್ಲಿಯವರಿಗೆ ಶ್ರೀಲೀಲಾ ಫೋಟೋ ತೋರಿಸ್ಬಿಟ್ಟು ಇವರು ನಿಮಗೆ ಹೀರೋಯಿನ್ ಅಂತ ಹೇಳ್ತಾರೆ. ಕೊನೆಗೆ ಆಸೆ ಪಡೋಕೆ ಒಂದು ಮಿತಿ ಬೇಡವಾ ಅನ್ನೋದಕ್ಕೆ ಗಿಲ್ಲಿ ಹೌದಾ ಅಂದ್ಕೊಳ್ತಾನೆ. ಅಂದರೆ ಇಲ್ಲಿ ಗಿಲ್ಲಿಗೆ ಅವರು ಎಷ್ಟು ಗೌರವ ಕೊಡ್ತಾರೆ ಅನ್ನೋದಕ್ಕೆ, ಗುರು ನೀನು ಆಸೆ ಪಟ್ಟಿದ್ಗಿಂತ ಹೆಚ್ಚಾಗಿರೋ ಹೀರೋಯಿನಿಗೆ ತರ್ತೀವಿ ಗುರು ಅನ್ನೋದನ್ನ ಆ ಒಂದು ಕ್ಲಿಪ್ಪಲ್ಲಿ ನಮಗೆ ಗೊತ್ತಾಗ್ತಾ ಇದೆ. ಯಾಕೆಂದರೆ ಅವನಿಗೆ ನೀನು ಆಸೆ ಪಡೋಕ್ಕೆ ನಿನಗೆ ಇನ್ನೇನಿದೆ, ನಿನ್ನ ಇದಕ್ಕೊಂದು ಆಸೆ ಪಡೋಕ್ಕೆ ಒಂದು ಮಿತಿ ಬೇಡವಾ ಅಂತ ಅನ್ನೋರಿಗೆ ನೀನು ಆಸೆ ಪಟ್ಟಿದ್ದಕ್ಕಿಂತ ಜಾಸ್ತಿ ತಂದು ನಿನಗೆ ಹೀರೋಯಿನ್ ಮಾಡ್ತೀವಿ ಅನ್ನೋದನ್ನು ಆ ಪ್ರೊಡಕ್ಷನ್ ಕಂಪ್ನಿನೇ ಹೇಳ್ತಾ ಇದೆ. ಅಂದರೆ ಇಲ್ಲಿ ಎಲ್ಲದನ್ನು ಅಳೆದು ತೂಗಿ ನೋಡಿದರೆ ಗಿಲ್ಲಿಯವರಿಗೆ ಶ್ರೀಲೀಲಾ ಅವರು ಹೀರೋಯಿನ್ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ. ನಿಜವಾಗ್ಲೂ ಕೂಡ ಗಿಲ್ಲಿಗೆ ಶ್ರೀಲೀಲಾ ಹೀರೋಯಿನ್ ಅಂದರೆ ಗಿಲ್ಲಿ ತಾಕತ್ತನ್ನು ಯೋಚನೆ ಮಾಡಿರಿ. ಗಿಲ್ಲಿಗೆ ಆಯಿತಾ ಶ್ರೀಲೀಲಾ ಹೀರೋಯಿನ್ ಅಂದರೆ ಯೋಚನೆ ಮಾಡಿ, ಗಿಲ್ಲಿ ತಾಕತ್ತೆಲ್ಲಿದೆ. ಗಿಲ್ಲಿಗೆ ನ್ಯಾವಾಗ ಶರ್ಟ್ ಹಾಕ್ಕೊಳಕ್ಕೆ ಬರಲ್ಲ, ಪ್ಯಾಂಟ್ ಹಾಕ್ಕೊಳಕ್ಕೆ ಬರಲ್ಲ, ಕೂದಲು ಬಚ್ಕೊಳಕ್ಕೆ ಬರಲ್ಲ ಅಂದವರಿಗೆಲ್ಲ
ಆಯಿತಾ. ನಿಜವಾಗ್ಲೂ ಗಿಲ್ಲಿ ತಾಕತ್ತೇ ಎಲ್ಲೋಯ್ತು. ಯಾಕೆಂದರೆ ಶ್ರೀಲೀಲಾ ಮೊನ್ನೆ ತಾನ ನಮ್ಮ ತೆಲುಗಲ್ಲಿ ಸೂಪರ್ ಸ್ಟಾರ್ ಮಹೇಶ್ ಬಾಬು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದಾರೆ ಆಯಿತಾ. ಮೊನ್ನೆ ತಾನೆ ಸೂಪರ್ ಹಿಟ್ ಆಯ್ತು ಸಿನಿಮಾ. ಬಾಲಕೃಷ್ಣ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದಾರೆ. ರವಿತೇಜ ಜೊತೆ ಮೊನ್ನೆ ಅದೊಂದು ಹಾಡೊಂದು ಸೂಪರ್ ಡೂಪರ್ ಆಯಿತಾ. ಅಂಥದ್ರಲ್ಲಿ ಅಂಥ ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ಆ್ಯಕ್ಟ್ ಮಾಡಿರುವಂಥ ಶ್ರೀಲೀಲಾ ನಮ್ಮ ಗಿಲ್ಲಿ ಅವ್ರಿಗೆ ಹೀರೋಯಿನ್ ಆಗ್ತಾಳೆ ಅಂದರೆ ಗಿಲ್ಲಿ ತಾಕತ್ತನ್ನು ಯೋಚನೆ ಮಾಡಿ. ಒಪ್ಪ ನಿಜವಾಗ್ಲೂ ಒಬ್ಬ ಬಿಗ್ ಬಾಸ್ ವಿನ್ನರು ಈ ಥರ ಒಂದು ಆಪರ್ಚುನಿಟಿನ ಆಯಿತಾ ಗೇನ್ ಪಡ್ಕೊಂಡಿದ್ದಾನೆ ಅಂದರೆ ನಿಜವಾಗ್ಲೂ ಗ್ರೇಟ್ ಅಂತೀನಿ. ಓಕೆ, ತುಂಬ ಜನಕ್ಕೆ ಕಾವ್ಯ ಆಗಬೇಕು ಅಂತಿದೆ, ನಾನು ಅದು ತಪ್ಪು ಅಂತ ಹೇಳಲ್ಲ. ಹೌದು, ಕಾವ್ಯ ಗಿಲ್ಲಿಗೆ ಹೀರೋಯಿನ್ ಆದರೆ ನನಗೂ ಖುಷಿನೇ. ಬಟ್ ಗಿಲ್ಲಿಗೆ ಯಾರನ್ನ ಹೀರೋಯಿನ್ ಮಾಡಬೇಕು ಮತ್ತು ಆ ಸಿನಿಮಾಗೆ ಯಾರು ಆಗಿರ್ತಾರೆ ಅನ್ನೋದು ಆ ನಿರ್ದೇಶಕರಿಗೆ ಗೊತ್ತು. ಯಾಕೆಂದರೆ ಅಂಥ ಒಂದು ದೊಡ್ಡ ಕಂಪ್ನಿ ದುಡ್ಡಾಗ್ತಾ ಇದೆ ಅಂತಂದರೆ ಅವರು ಸ್ವಲ್ಪ ಯೋಚನೆ ಮಾಡಿರ್ತಾರೆ ಯಾರನ್ನ ಹೀರೋಯಿನ್ ಹಾಕಬೇಕು, ಏನು ಎತ್ತ ಅನ್ನೋದು. ಅದು ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಈಗ ಗಿಲ್ಲಿಗೆ ಹೀರೋಯಿನ್ ಆಗಿ ಕೇಳಿ ಬರ್ತಿರುವಂಥ ಹೆಸರು ಶ್ರೀಲೀಲಾ ಅವರು. ನಿಮಗೆ ಇನ್ನೊಂದು ಇಂಟ್ ಕೊಡ್ತೀನಿ, ನೀವು ಇದನ್ನು ಹೆಂಗೆ ಬೇಕಾದರೂ ತಿಳ್ಕೊಳ್ಳಿ. ಜೂನ್ 21ಕ್ಕೆ ಮುಹೂರ್ತಕ್ಕೆ ಆ ಹೀರೋಯಿನ್ ಎಂಟ್ರಿ ಇರುತ್ತೆ. ಆ ಹೀರೋಯಿನ್ನು ಮುಹೂರ್ತಕ್ಕೆ ಬರ್ತಾರೆ. ಯಾಕೆಂದರೆ ಫಸ್ಟ್ ಶಾರ್ಟು ಆ ಮುಹೂರ್ತದಲ್ಲಿ ಕ್ಲ್ಯಾಪ್ ಮಾಡೋದಂತಾರೆ, ಗೊತ್ತಾ ನಿಮಗೆ? ಸಿನಿಮಾ ಮುಹೂರ್ತ ದಿನ ಕ್ಲ್ಯಾಪ್ ಮಾಡ್ತಾರೆ ನೋಡಿ. ಆ ಕ್ಲ್ಯಾಪ್ ಮಾಡೋ ದಿನ ಹೀರೋಯಿನ್ ಇಬ್ಬರು ಇರಬೇಕು. ಹಾಗಾಗಿ ನಮ್ಮ ಗಿಲ್ಲಿಯವರೊಟ್ಟಿಗೆ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡ್ತಿರುವಂತಹ ಆ ನಟಿ 21ನೇ ತಾರೀಕು ರಿವೀಲ್ ಆಗುತ್ತೆ. ಅಂದರೆ ನಮ್ಮ ಗಿಲ್ಲಿಯವರ ಬರ್ತ್ಡೇ ದಿನ ನಮ್ಮ ಗಿಲ್ಲಿಯವರ ಫಸ್ಟ್ ಮೂವಿಯ ಹೀರೋಯಿನ್ನ ರಿವೀಲ್ ಮಾಡ್ತಾರೆ. ಯಾಕೆಂದರೆ ಆ ಕ್ಲ್ಯಾಪ್ ಮಾಡೋದಕ್ಕೆ ಮುಹೂರ್ತ ಮಾಡೋಕ್ಕೆ ಹೀರೋಯಿನ್ ಇಬ್ಬರು ಇರಬೇಕು. ಹಾಗಾಗಿ ಅವತ್ತು ನಿಮಗೆ ಎಲ್ಲರಿಗೂ ಗೊತ್ತಾಗುತ್ತೆ ಅದು ಶ್ರೀಲೀಲಾಗಿಂತ ಇನ್ನೂ ಆಯಿತಾ ಸೂಪರ್ ಆಗಿರೋ ಹೀರೋಯಿನ್ನ ಯಾರು ಏನು ಅನ್ನೋದು ಎಲ್ಲ ಗೊತ್ತಾಗುತ್ತೆ. ಒಟ್ಟಾರೆಯಾಗಿ ಶ್ರೀಲೀಲಾ ಅನ್ನೋ ಹೆಸರು ತುಂಬ ಕೇಳಿ ಬರ್ತಾ ಇದೆ. ಗಿಲ್ಲಿಗೆ ಶ್ರೀಲೀಲನ ಯಾಕೆ ಜೋಡಿ ಮಾಡೋಕ್ಕೆ ನೋಡ್ತಿದ್ದಾರೆ ಅಂತಂದರೆ ಯಂಗಾಗಿರೋ ಹುಡುಗಿ, ಇನ್ನೂ ಏಜ್ ಆಗಿಲ್ಲ. ಆಮೇಲೆ ಹಳ್ಳಿ ಸೊಗಡಿನ ಮೂವಿಗೆ ಮತ್ತು ಅವಳು ಬಬ್ಲಿಯಾಗಿ ಆ್ಯಕ್ಟ್ ಮಾಡ್ತಾರೆ. ಶ್ರೀಲೀಲಾ ಅವ್ರ ಆ್ಯಕ್ಟಿಂಗ್ನ ನಾನು ನೋಡಿದ್ದೀನಿ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಹಾಗಾಗಿ ಗಿಲ್ಲಿಗೆ ಮತ್ತು ಶ್ರೀಲೀಲೆಗೆ ಕೆಮಿಸ್ಟ್ರಿ ವರ್ಕೌಟ್ ಆಗ್ಬೋದು ಅಂತ. ಯಾಕೆಂದರೆ ಗಿಲ್ಲಿಯ ಪಂಚು ಮತ್ತು ನಮ್ಮ ಶ್ರೀಲೀಲಾ ಅವರ ಬಾಡಿ ಲ್ಯಾಂಗ್ವೇಜ್, ಯಾಕೆಂದರೆ ಅವ್ರು ತುಂಬ ಚೆನ್ನಾಗಿ ಹಳ್ಳಿ ಗತ್ತಿನ ಬಾಡಿ ಲ್ಯಾಂಗ್ವೇಜ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಶ್ರೀಲೀಲಾ ಅವರು. ಹಾಗಾಗಿ ಶ್ರೀಲೀಲಾ ಮತ್ತು ನಮ್ಮ ಗಿಲ್ಲಿಯ ಒಂದು ಕೆಮಿಸ್ಟ್ರಿ ಚೆನ್ನಾಗಿ ವರ್ಕೌಟ್ ಆಗ್ಬೋದು ಅನ್ನೋದಕ್ಕೋಸ್ಕರವಾಗಿ ಶ್ರೀಲೀಲಾ ಅವ್ರನ್ನ ಹೀರೋಯಿನ್ ಮಾಡೋ ಅಂಥ ಸಾಧ್ಯತೆಗಳು ತುಂಬ ಇದೆ. ಇದೇ ಜೂನ್ 21ನೇ ತಾರೀಕಿಗೆ ಗಿಲ್ಲಿ ಅವರ ಫಸ್ಟ್ ಮೂವಿ ಮುಹೂರ್ತದ ದಿನ ಗಿಲ್ಲಿಯವರ ಹೀರೋಯಿನ್ ಯಾರು ಅನ್ನೋದು ಕೂಡ ರಿವೀಲ್ ಆಗುತ್ತೆ. ನಿಮ್ಗೊಂದು ಇದೊಂದು ಬಿಗ್ ಅಪ್ಡೇಟ್ ಕೊಡ್ತಾ ಇದ್ದೀನಿ. 21ನೇ ತಾರೀಕು ನಿಮಗೆ ಗಿಲ್ಲಿಯ ಹೀರೋಯಿನ್ ಯಾರು ಅನ್ನೋದು ಗೊತ್ತಾಗುತ್ತೆ. ಅದೇ ರೀತಿ ನಮ್ಮ ಗಿಲ್ಲಿಯವರ ಹುಟ್ಟು ಹಬ್ಬದ ದಿನ ಇನ್ನೂ ಹೆಚ್ಚೆಚ್ಚಿನ ವಿಷಯಗಳು ರಿವೀಲ್ ಆಗ್ತವೆ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಗುರು, ನಮ್ಮ ಗಿಲ್ಲಿ ಇಷ್ಟು ದಿನ ಎಲ್ಲ ವಿಷಯನ ಒಳಗಡೆ ಇಟ್ಕೊಂಡು ಈಗ ಒಂದೇ ಸರಿ ಆಟೋಬಾಂಬ್ ಆಗ್ದಂಗೆ ಹಾಕ್ಬಿಟ್ರು. ನಿಜವಾಗ್ಲೂ ಇದನ್ನ ಹೆಂಗೆ ತಿಳ್ಕೊಳ್ತೀರಿ ಏನೋ ಗೊತ್ತಿಲ್ಲ. ಗಿಲ್ಲಿ ಜೊತೆ ಆರ್ಟಿಸ್ಟಾಗಿ ವರ್ಕ್ ಮಾಡಿದವ್ರು ಇದಾರಲ್ಲ, ಏನು ಕ್ವಾಟ್ಲೆ ಕಿಚನ್ ಅದು ಇದು, ಕ್ವಾಟ್ಲೆ ಕಿಚನ್ ಆಗಿರ್ಬೋದು, ಮತ್ತು ಕಾಮಿಡಿ ಕಿಲಾಡಿಗಳಾಗಿರ್ಬೋದು, ಹಿಂಗೆ ವರ್ಕರ್ಸ್ ಥರ ಕೋ ಆ್ಯಕ್ಟಿಂಗ್ ಮಾಡಿರುವಂಥ ಅವರ ಫ್ರೆಂಡ್ಸ್ಗಳಿಗೆಲ್ಲ ನಿಜವಾಗ್ಲೂ ಇದನ್ನು ಡೈಜೆಸ್ಟೇ ಮಾಡ್ಕೊಳಕ್ಕಾಗಿರಲ್ಲ. ಯಾಕೆಂದರೆ ಅವನಿಗೆ ಸಿಕ್ಕಿರೋಂಥ ಆಪರ್ಚುನಿಟಿ ಆ ಥರ ಇದೆ. ತುಂಬ ಜನ ಕೇಳ್ತಾ ಇದ್ರಿ ಗಿಲ್ಲಿಗೆ ಯಾರಕ್ಕ ಹೀರೋಯಿನು ಅಂತ. ಶ್ರೀಲೀಲಾ ಅಂತೇಳಿ 90% ಗೊತ್ತಾಗ್ತಾ ಇದೆ. 21ನೇ ತಾರೀಕು ರಿವೀಲ್ ಆಗುತ್ತೆ. ಅಲ್ಲಿ ತನಕ ನೀವು ವೆಯ್ಟ್ ಮಾಡಲೇಬೇಕು. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.